ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಅನೇಕ ಒಂದು ಪೋಷಕರುಗಳು ಕೂಡ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಿರ್ಬೋದು. ಸೊ ಏನು ವಿಷಯ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದಸರಾ ರಜೆಗಳು ಒಂದು ಘೋಷಣೆ ಆಗಿತ್ತು. ದಸರಾ ಒಂದು ಹಬ್ಬವು ಕೂಡ ಪೂರ್ಣಗೊಂಡಿದ್ದು. ಸೊ ಇದೀಗ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಗಳು ಕೂಡ ಒಂದು ಆರಂಭ ಆಗುವಂತ ಹಂತಕ್ಕೆ ಕೂಡ ಬಂದಿತ್ತು. ಆರಂಭ ಕೂಡ ಕೆಲವು ಕಡೆ ಆಗಿದ್ವು. ಸೊ ಇದೀಗ ಮತ್ತೆ ಒಂದು ರಾಜ್ಯದಲ್ಲಿ ರಜೆ ವಿಸ್ತರಣೆ ಆಗುವ ಸಾಧ್ಯತೆಗಳಿರುವಂತದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಕಾರಣ ಏನಂದ್ರೆ, ಒಂದು ಶಾಲಾ ಶಿಕ್ಷಕರನ್ನ ಬಳಸ್ಕೊಂಡು ಒಂದು ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಒಂದು ಆರ್ಥಿಕ ಸಮೀಕ್ಷೆಯನ್ನ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಿರುವಂತದ್ದಾಗಿತ್ತು. ಸೊ ಅದೆಲ್ಲರಿಗೂ ಕೂಡ ಗೊತ್ತಿತ್ತು. ಶಿಕ್ಷಕರುಗಳು ಮನೆ ಮನೆಗೆ ಹೋಗೋದ್ರ ಮುಖಾಂತರ ಸರ್ವೆಗಳನ್ನ ಮಾಡ್ತಾ ಇದ್ರು. ಸೊ ಆ ಒಂದು ಸರ್ವೆಗಳಿಗೆ ಬಹುತೇಕ ಶಿಕ್ಷಕರನ್ನೇ ಕೂಡ ಬಳಕೆ ಮಾಡ್ತಾ ಇದ್ರು. ಸೊ ಆ ಒಂದು ಶಿಕ್ಷಕರನ್ನ ಬಳಕೆ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಒಂದು ಕೊನೆ ದಿನಾಂಕ ಆಗಿತ್ತು ಅಂತ ಹೇಳ್ಬೋದಾಗಿರುತ್ತೆ ಇಂದು. ಸೊ ಆದ್ರೂ ಕೂಡ ಇನ್ನೂ ಒಂದು ಆ ಸಮೀಕ್ಷೆ ಪೂರ್ಣಗೊಳ್ಳದ ಕಾರಣದಿಂದಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಂದು ಹಿಂದುಳಿದ ವರ್ಗಗಳ ಆಯೋಗದ ಕಡೆಯ ಎಲ್ಲ ಒಂದು ಸಮಿತಿಗಳ ಜೊತೆಗೆ ಒಂದು ಸಿಎಂ ಸಿದ್ದರಾಮಯ್ಯನವರು ಸಭೆ ಕೂಡ ನಡೆಸಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಆ ಒಂದು ಸಭೆಯ ಬಳಿಕ ಇದೀಗ ಒಂದು ಪ್ರಮುಖವಾಗಿರುವಂತಹ ಮಾಹಿತಿನ ತಿಳಿಸಿದ್ದು, ರಜೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಶಾಲೆಗಳಿಗೆ ಅನ್ವಯ ಆಗ್ತದೆ ಈ ಒಂದು ರಜೆಗಳು, ಮತ್ತೆ ಎಷ್ಟು ದಿನಗಳ ಒಂದು ರಜೆ ಇರುತ್ತೆ, ಆಗಿದ್ರೆ ಎಲ್ಲಿ ತನಕ ಇರುತ್ತೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮನ್ನ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ. ನಿಮ್ಮೊಂದು ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಿಗೂ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ, ನೀವು ವೈಯಕ್ತಿಕವಾಗಿ ಮಾಹಿತಿಗಳನ್ನ ಪಡ್ಕೊಂತ ಇರ್ಬೋದು, ಏನೋ ಡೌಟ್ಸ್ ಇದ್ರು ಕೂಡ ಅಂತ ಹೇಳ್ತಾ. ಸೊ ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ಒಂದು ಜಾನ್ ಆಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಂತ ಅದಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ ಈ ವಿಷಯನ ಎಕ್ಸ್‌ಪ್ಲೇನ್ ಮಾಡುವಂತಂದ್ರೆ, ಇದು ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಒಂದು ಸಮೀಕ್ಷೆಗಳನ್ನ ಪೂರ್ಣಗೊಳಿಸೋದಕ್ಕೆ ಒಂದು ಎಲ್ಲ ಶಿಕ್ಷಕರನ್ನ ಕೂಡ ಒಂದು ಭಾಗಿ ಮಾಡಿಕೊಳ್ಳಲಾಗಿತ್ತು ಅಂತ ಹೇಳ್ಬೋದಾಗಿರುತ್ತೆ. ಸುಮಾರು ಅಧಿಕ ಅಲ್ಲ, 1 ಲಕ್ಷಕ್ಕೂ ಅಧಿಕ ಒಂದು ಶಿಕ್ಷಕರನ್ನ ನೇಮಕ ಕೂಡ ಮಾಡಿಕೊಂಡು ಈ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸೋದಕ್ಕೆ ಇದೀಗ ಸಿಎಂ ಅವರ ಒಂದು ನೇತೃತ್ವದಲ್ಲಿ ಒಂದು ಸಭೆಗಳು ಕೂಡ ನಡೀತು ಅಂತ ಹೇಳ್ಬೋದಾಗಿರುತ್ತೆ ಎಂದು. ಸೊ ಒಂದು ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ, ಒಂದು ಶಿಕ್ಷಕರ ಒಂದು ಸಂಘದ ಕಡೆಯಿಂದ ಮನವಿಗಳು ಕೂಡ ಬಂದಿದೆ, ಒಂದು ರಜೆನ ವಿಸ್ತರಣೆ ಮಾಡಬೇಕು ಅಂದ್ಬಿಟ್ಟು ಅಂತ ಮಾಹಿತಿಗಳನ್ನ ತಿಳಿಸಿರುವಂತದ್ದಾಗಿರುತ್ತೆ. ಆ ಕಾರಣದಿಂದಾಗಿ ಒಂದು ರಜೆ ಏನಿತ್ತಲ್ಲ, ಕರ್ನಾಟಕ ರಾಜ್ಯದ ಒಂದು ಶಾಲೆಗಳಿಗೆ ಪ್ರಮುಖವಾಗಿ ರಜೆನ ದಿನಾಂಕವನ್ನು ವಿಸ್ತರಣೆ ಮಾಡಿರುವಂತದ್ದಾಗಿರುತ್ತೆ. ರಜೆನ ವಿಸ್ತರಣೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಕೂಡ ತಿಳಿಸಿದ್ದಾರೆ. ಒಂದು ಶಿಕ್ಷಕರ ಸಂಘದ ಮನವಿ ಬಂದಿರೋದ್ರಿಂದ ರಜೆನ ಕೂಡ ವಿಸ್ತರಣೆ ಮಾಡ್ತಿದೀವಿ, ಒಂದು ಸಮೀಕ್ಷೆಗಳಿಗೆ ಮತ್ತೆ ಶಿಕ್ಷಕರನ್ನೆಲ್ಲ ಬಳಸಿಕೊಂಡು ಸಮೀಕ್ಷೆಯನ್ನು ಪೂರ್ಣಗೊಳಿಸುವಂತ ಒಂದು ಗುರಿಯನ್ನು ಕೂಡ ಹೊಂದಿದೀವಿ ಅಂತ ತಿಳಿಸಿದ್ದು, ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಮಾಹಿತಿನ ತಿಳಿಸಿರುವಂತದ್ದಾಗಿರುತ್ತೆ. ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಒಂದು ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ವಿಸ್ತರಣೆ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ತನಕ, ಸೊ ಯಾವ ಶಾಲೆಗಳಿಗೆ ಅಂತ ತಿಳಿಸುವಂತಾರೆ, ಕಾಲೇಜಿಗೆ ಇರೋದಿಲ್ಲ, ಶಾಲೆಗೆ ಮಾತ್ರ. ಸರ್ಕಾರಿ ಒಂದು ಶಾಲೆಗಳಿಂದವಲ್ಲ, ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳ ಒಂದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರಜೆ ವಿಸ್ತರಣೆ ಆಗ್ತಿರೋದಾಗಿರುತ್ತೆ. ನಂತರದಲ್ಲಿ ಅನುದಾನಿತ ಅಂದ್ರೆ ಅನುದಾನ ರಹಿತ ಏನಿರ್ತಾವಲ್ಲ, ಪ್ರೈವೇಟ್ ಸ್ಕೂಲ್‌ಗಳು ಇರ್ತಾವಲ್ಲ, ಆ ಒಂದು ಸ್ಕೂಲ್‌ಗಳಿಗೆ ರಜೆ ಇರೋದಿಲ್ಲ. ಫುಲ್ ಪ್ರೈವೇಟ್ ಇರುವಂತದಕ್ಕೆ ಅನುದಾನಿತ ಅಂತ ಏನಿರುತ್ತಲ್ಲ, ಏಡೆಡ್ ಸ್ಕೂಲ್‌ಗಳು, ಆ ಸ್ಕೂಲ್‌ಗಳಿಗೆ ರಜೆ ಇರುತ್ತೆ. ಸರ್ಕಾರಿ ಮತ್ತು ಅನುದಾನಿತ ಒಂದು ಶಾಲೆಗಳಿಗೆ ಮಾತ್ರ ಒಂದು ರಜೆ ವಿಸ್ತರಣೆ ಆಗುವಂತಿರುತ್ತೆ. ಮತ್ತೆ ಎಲ್ಲಿ ತನಕ ವಿಸ್ತರಣೆ ಆಗ್ತಿದೆ ಅಂದ್ರೆ, ಅಕ್ಟೋಬರ್ ತಿಂಗಳ 18ನೇ ತಾರೀಕು 2025 ತನಕ ಒಂದು ರಜೆನ ವಿಸ್ತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಒಂದು ಅಧಿಕೃತ ಮಾಹಿತಿನ ತಿಳಿಸಿರುವಂತದ್ದಾಗಿರುತ್ತೆ. ಅಂದ್ರೆ ಅವರು ಮಾಹಿತಿನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ ತಿಂಗಳ 18, 2025 ತನಕ ಒಂದು ರಜೆಗಳು ಸರ್ಕಾರಿ ಮತ್ತು ಅನುದಾನಿತ ಒಂದು ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಒಂದು ರಜೆ ವಿಸ್ತರಣೆ ಆಗ್ತಿದೆ ಅಂತ ಅವರು ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಒಂದು ಅನುದಾನ ರಹಿತವಾಗಿರತಕ್ಕಂಥದ್ದು ಏನಿರುತ್ತಲ್ಲ, ಅಂದ್ರೆ ಪ್ರೈವೇಟ್ ಸ್ಕೂಲ್‌ಗಳು, ಸೊ ಯಾವುದೇ ರೀತಿ ರಜೆ ಇರೋದಿಲ್ಲ. ಸೊ ಅವು ಯಥಾವತ್ತಾಗಿ ಒಂದು ಶಾಲೆಗಳು ನಡೀತವೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೇವೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.